ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ರಾಜ್ಯಾದ್ಯಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದೆ, ಅಂದರೆ ಟಿ ಪರೀಕ್ಷೆ ಇದೆ. ಈ ಹಿನ್ನೆಲೆ ಪರೀಕ್ಷಾ ಸಿಬ್ಬಂದಿ ಮತ್ತೊಂದು ಎಡವಟ್ಟನ್ನು ಮಾಡಿದ್ದಾರೆ. ಏನು? ಟಿ ಪರೀಕ್ಷೆಯ ಸಂದರ್ಭದಲ್ಲಿ ಮಹಿಳೆಯರ ಬಳೆ, ಕಿವಿ ಓಲೆಯನ್ನು ಸಿಬ್ಬಂದಿಗಳು ತೆಗೆಸಿದ್ದಾರೆ. ಹಾವೇರಿಯಲ್ಲಿ ಆಗಿರುವಂಥ ಘಟನೆ ಇದು. ಪರೀಕ್ಷಾರ್ಥಿಗಳು ಸಹಜವಾಗಿ ಕಿಡಿಕಾರಿದ್ದಾರೆ. ಹಾವೇರಿಯ ಈಜಾರಿ ಲಕ್ಮಾಪುರದ PU ಮಹಿಳಾ ಕಾಲೇಜಿನಲ್ಲಿ ಈ ಘಟನೆ ಆಗಿದೆ. ಸಿಬ್ಬಂದಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಟಿ ಪರೀಕ್ಷೆಗೆ ಬಂದ ಮಹಿಳೆಯ ಗಾಜಿನ ಬಳೆ, ಕಿವಿ ಓಲೆ, ಕಾಲ್ ಚೈನವನ್ನು ತೆಗೆಸಿದ್ದಾರೆ ಪರೀಕ್ಷಾ ಸಿಬ್ಬಂದಿ. ಹಾವೇರಿಯ ಪರೀಕ್ಷಾ ಸಿಬ್ಬಂದಿಯ ಸೂಚನೆಯ ಮೇರೆಗೆ ಹೊರಗಡೆನೆ ಕಾಲ್ ಚೈನ, ಬಳೆ ಮತ್ತು ಕಿವಿ ಓಲೆಯನ್ನು ತೆಗೆಸಿದ್ದಾರೆ. ಕೆಲವು ಮಹಿಳೆಯರು, ಪೋಷಕರು ಹುಡುಕಿಕೊಂಡು ಹೋಗಿ ಕಿವಿ ಓಲೆ, ಕಾಲ್ ಚೈನ್ ಎಲ್ಲ ಕೊಟ್ಟು ಬಂದಿದ್ದಾರೆ ಪರೀಕ್ಷಾರ್ಥಿಗಳು. ಹಾವೇರಿಯಲ್ಲಿ ಆಗಿರುವಂಥ ಘಟನೆ ಇದು. ಇವತ್ತು ಟಿ ಪರೀಕ್ಷೆ ಇದೆ ಇಡೀ ರಾಜ್ಯಾದ್ಯಂತ. ಈ ಪರೀಕ್ಷೆಯನ್ನು ಬರೆಯೋಕ್ಕೆ ಹೋದಾಗ ಇಂಥದ್ದೊಂದು ಘಟನೆ ಆಗಿದೆ, ಹಾವೇರಿಯಲ್ಲಿ ಆಗಿದೆ. ಇತ್ತೀಚೆಗೆ ನೀಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯೊಬ್ಬರ 2-3 ಕಡೆ ಜನಿವಾರವನ್ನು ತೆಗೆಸಿ ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗಿತ್ತು ಅದರ ವಿರುದ್ಧ. ಮಾಂಗಲ್ಯ ಸೂತ್ರ ಮತ್ತು ಮಾಂಗಲ್ಯ ಸೂತ್ರವನ್ನು ತೆಗೆಯೋದಕ್ಕೆ ಯಾರಿಗೂ ಅವಕಾಶ ಇಲ್ಲ, ಅದು ರೂಲ್ಸು ಕೂಡ ಇಲ್ಲ. ಇದರಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಏನಿದೆ ಅದರಲ್ಲೂ ಕೂಡ ಇಲ್ಲ. ಪುರುಷರಿಗೆ ಒಂದಿಷ್ಟು ಸಾಮಾನ್ಯವಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಮಹಿಳೆಯರಿಗೂ ಕೂಡ ಸಾಮಾನ್ಯವಾಗಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಈ ಬಳೆಗಳನ್ನು ತೆಗಿ ಅಂತ ಹೇಳೋದು, ಕಿವಿ ಓಲೆಯನ್ನು ತೆಗಿ ಅಂತ ಹೇಳೋದು, ಮೂಗ್ಬೊಟ್ಟನ್ನು ತೆಗಿಯೋ ಅಂತ ಹೇಳೋದು, ಕಾಲ್ ಚೈನ್ಗಳನ್ನು ತೆಗಿ ಅಂತ ಹೇಳೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕವಾಗಿ ಅನೇಕ ವರ್ಷಗಳಿಂದಾನೇ ಬರ್ತಾನೆ ಇರುತ್ತೆ. ಅಧಿಕಾರಿಗಳು ಹೇಳ್ತಾರೆ ನಾವು ಹಾಗೆ ಹೇಳೇ ಇರೋದಿಲ್ಲ, ಅವರು ಕೇಳೋ ಅಂಥದ್ದು ಅಧಿಕಾರಿಗಳು ಹಾಗೆ ಮಾಡ್ತಾರೆ ಅಂತ. ಬಟ್ ಹಾವೇರಿಯಲ್ಲಿ ಇಂಥದ್ದೊಂದು ಘಟನೆ ಆಗಿದೆ.